ಪ್ರಥಮ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದ ಭಾರತದ ಸಂವಿಧಾನದ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಪ್ರಶ್ನೆ ಸಂಖ್ಯೆ 1ರಿಂದ 20ರವರೆಗೆ ಇರುವಂಥ ಪ್ರಶ್ನೋತ್ತರಗಳನ್ನು ಈ ಹಿಂದಿನ ಕ್ಲಾಸಿನಲ್ಲಿ ನೋಡಲಾಗಿದ್ದು, ಈ ಕ್ಲಾಸಿನಲ್ಲಿ ಪ್ರಶ್ನೆ ಸಂಖ್ಯೆ 21ರಿಂದ 40ರವರೆಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ 21. ನಾವು ಐರ್ಲೆಂಡ್ ಸಂವಿಧಾನದಿಂದ ಯಾವ ಯೋಜನೆಯನ್ನು ಎರವಲು ಪಡೆದಿದ್ದೇವೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ನಿರ್ದೇಶಕ ತತ್ವಗಳು, ಬಿ ಮೂಲಭೂತ ಹಕ್ಕುಗಳು, ಸಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಡಿ ಮೂಲಭೂತ ಕರ್ತವ್ಯಗಳು ಅಂತ ಇದ್ದು, ಸರಿಯಾದ ಉತ್ತರ ಎ ನಿರ್ದೇಶಕ ತತ್ವಗಳು. ಅಂದರೆ ನಾವು ಐರ್ಲೆಂಡ್ ಸಂವಿಧಾನದಿಂದ ನಿರ್ದೇಶಕ ತತ್ವಗಳ ಯೋಜನೆಯನ್ನು ಎರವಲು ಪಡೆದಿದ್ದೇವೆ. ಅಂದರೆ ಈ ಒಂದು ಭಾರತದ ಸಂವಿಧಾನವು ಐರ್ಲೆಂಡಿನ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳು ಎಂಬ ಯೋಜನೆಯನ್ನು ಎರವಲು ಪಡೆದುಕೊಂಡಿದೆ. ಈ ಒಂದು ಭಾರತದ ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ನೇ ಅನುಚ್ಛೇದಗಳು ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ಒಳಗೊಂಡಿದೆ. ಇನ್ನು ಪ್ರಶ್ನೆ 22. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಇದ್ದು, ಆಯ್ಕೆಯಲ್ಲಿ ಎ ನ್ಯಾಯರಕ್ಷಿತ, ಬಿ ನ್ಯಾಯರಕ್ಷಿತವಲ್ಲ, ಸಿ ಕೆಲವು ನ್ಯಾಯರಕ್ಷಿತ ಮತ್ತು ಡಿ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ನ್ಯಾಯರಕ್ಷಿತವಲ್ಲ. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಲ್ಲ. ಅಂದರೆ ನ್ಯಾಯಾಲಯದಲ್ಲಿ ಇವುಗಳನ್ನು ಜಾರಿಗೊಳಿಸಲು, ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ದಾವೆ ಹಾಕಲು ಸಾಧ್ಯವಿಲ್ಲ. ಆದರೆ ಇವುಗಳು ದೇಶದ ಆಡಳಿತಕ್ಕೆ ಮಾರ್ಗದರ್ಶಕ ತತ್ವಗಳು ಆಗಿವೆ. ಅಂದರೆ ಪ್ರಚಲಿತ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಈ ಒಂದು ನಿರ್ದೇಶಕ ತತ್ವಗಳು ನೀಡುವವು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮಾರ್ಗ ನಿರ್ದೇಶನವನ್ನು ಪಾಲಿಸುತ್ತವೆ. ಆದರೆ ಇವುಗಳಿಗೆ ನ್ಯಾಯಾಲಯಗಳ ರಕ್ಷಣೆಯು ಸಂವಿಧಾನಾತ್ಮಕವಾಗಿ ಇರುವುದಿಲ್ಲ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ರಾಜ್ಯವು ಕಾರ್ಯಗತಗೊಳಿಸದೇ ಇದ್ದಾಗ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇನ್ನು ಪ್ರಶ್ನೆ 23. ಮತದಾನದ ಹಕ್ಕನ್ನು ಹೊಂದಲು ಕನಿಷ್ಠ ವಯೋಮಿತಿ ಅಂತ ಇದೆ. ಆಯ್ಕೆಯಲ್ಲಿ ಎ 18, ಬಿ 21, ಸಿ 25 ಮತ್ತು ಡಿ 30 ಅಂತ ಇದ್ದು, ಇಲ್ಲಿ ಸರಿಯಾದ ಉತ್ತರ ಎ 18. ಅಂದರೆ ಈ ಒಂದು ಭಾರತದಲ್ಲಿ ಮತದಾನದ ಹಕ್ಕನ್ನು ಹೊಂದಲು ಕನಿಷ್ಠ ವಯೋಮಿತಿ 18 ವರ್ಷವಾಗಿದ್ದು, ಮೂಲತಃ ಅಂದರೆ 1950ರಲ್ಲಿ ಈ ಒಂದು ವಯೋಮಿತಿ 21 ವರ್ಷ ಆಗಿತ್ತು. ಆದರೆ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಈ ಒಂದು ತಿದ್ದುಪಡಿಯು ಸಂವಿಧಾನದ 326ನೇ ವಿಧಿಯನ್ನು ಮಾರ್ಪಡಿಸಿತು. ಅದರ ಪ್ರಕಾರ ಈಗ ಭಾರತದಲ್ಲಿ 18 ವರ್ಷ ವಯಸ್ಸು ಪೂರ್ಣಗೊಂಡಂಥ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕು ಇದೆ. ಪ್ರಶ್ನೆ 24. 44ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಮದ್ಯಪಾನ ನಿಷೇಧ, ಬಿ ಪ್ರಾಥಮಿಕ ಶಿಕ್ಷಣ, ಸಿ ಸಮಾನ ನಾಗರಿಕ ಸಂಹಿತೆ ಮತ್ತು ಡಿ ಪಂಚಾಯತ್ ರಾಜ್ ಅಂತ ಇದ್ದು, ಇಲ್ಲಿ ಸರಿಯಾದ ಉತ್ತರ ಸಿ ಸಮಾನ ನಾಗರಿಕ ಸಂಹಿತೆ. ಅಂದರೆ 44ನೇ ವಿಧಿಯು ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ. ಅಂದರೆ ಈ ಒಂದು ಭಾರತದ ಸಂವಿಧಾನದ 44ನೇ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯನ್ನು ಕುರಿತು ಹೇಳುತ್ತದೆ. ಇದು ರಾಜ್ಯವು ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಒದಗಿಸಲು ಪ್ರಯತ್ನಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈ ಒಂದು ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಒಂದು ಭಾಗವಾಗಿದ್ದು, ಧರ್ಮ, ಜಾತಿ, ಸಮುದಾಯವನ್ನು ಲೆಕ್ಕಿಸದೆ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ದತ್ತು ವಿಷಯಗಳಲ್ಲಿ ಒಂದು ಏಕರೂಪದ ಕಾನೂನು ಚೌಕಟ್ಟನ್ನು ಸ್ಥಾಪಿಸುವಂಥ ಗುರಿಯನ್ನು ಈ ಒಂದು ಸಮಾನ ನಾಗರಿಕ ಸಂಹಿತೆ ಹೊಂದಿದೆ. ಪ್ರಶ್ನೆ 25. ಭಾರತದ ಕಾರ್ಯಾಂಗೀಯ ಪದ್ಧತಿಯು ಅಂತ ಇದೆ. ಆಯ್ಕೆಯಲ್ಲಿ ಎ ಸಂಸದೀಯ, ಬಿ ಅಧ್ಯಕ್ಷೀಯ, ಸಿ ಬಹು ಕಾರ್ಯಾಂಗೀಯ
ಮತ್ತು ಡಿ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಎ ಸಂಸದೀಯ. ಅಂದರೆ ಭಾರತದ ಕಾರ್ಯಾಂಗೀಯ ಪದ್ಧತಿಯು ಸಂಸದೀಯ ಪದ್ಧತಿಯಾಗಿದೆ. ಅಂದರೆ ಈ ಒಂದು ಭಾರತದ ಸಂವಿಧಾನವು ಬ್ರಿಟಿಷರ ಮಾದರಿಯ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಇಲ್ಲಿ ರಾಷ್ಟ್ರಪತಿ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥನಾಗಿದ್ದರೂ ಸಹ ನಿಜವಾದ ಕಾರ್ಯನಿರ್ವಹಣಾ ಅಧಿಕಾರವನ್ನು ಮಂತ್ರಿಸಭೆ ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿ ನಡೆಸುತ್ತಾರೆ. ಕಾರ್ಯಾಂಗವು ಸಂಸತ್ತಿಗೆ ಉತ್ತರದಾಯಿಯಾಗಿ ಕೆಲಸ ಮಾಡುತ್ತದೆ. ಹೀಗಾಗಿ ಭಾರತದ ಕಾರ್ಯಾಂಗೀಯ ಪದ್ಧತಿಯು ಸಂಸದೀಯ ಪದ್ಧತಿಯಾಗಿದೆ. ಪ್ರಶ್ನೆ 26. ಭಾರತದ ಸಂವಿಧಾನದ 14ನೇ ವಿಧಿಯು ಸಂಬಂಧಿಸಿರುವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಧಾರ್ಮಿಕ ಹಕ್ಕು, ಬಿ ಶೈಕ್ಷಣಿಕ ಹಕ್ಕು, ಸಿ ಸಮಾನತೆಯ ಹಕ್ಕು ಮತ್ತು ಡಿ ಸ್ವಾತಂತ್ರ್ಯದ ಹಕ್ಕು ಅಂತ ಇದ್ದು ಸರಿಯಾದ ಉತ್ತರ ಸಿ ಸಮಾನತೆಯ ಹಕ್ಕು. ಅಂದರೆ ಈ ಒಂದು ಭಾರತದ ಸಂವಿಧಾನದ 14ನೇ ವಿಧಿಯು ಸಮಾನತೆಯ ಹಕ್ಕಿಗೆ ಸಂಬಂಧಿಸಿರುವುದು. ಅಂದರೆ ಈ ಒಂದು ಭಾರತದ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಸಮಾನತೆ ಮತ್ತು ಭಾರತದ ಭೂಪ್ರದೇಶದಲ್ಲಿ ಕಾನೂನುಗಳ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಇದು ಯಾವುದೇ ವ್ಯಕ್ತಿಗೆ ಅಂದರೆ ಪ್ರಜೆಗಳು ಅಲ್ಲದವರಿಗೂ ಸಹ ಈ ಒಂದು ಹಕ್ಕು ಅನ್ವಯಿಸುತ್ತದೆ. ಅಂದರೆ ಜಾತಿ, ಜನಾಂಗ, ಧರ್ಮ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವುದನ್ನು ಈ ಒಂದು ಸಮಾನತೆಯ ಹಕ್ಕು ನಿಷೇಧಿಸುತ್ತದೆ. ಪ್ರಶ್ನೆ 27. ಭಾರತ ಎಂದರೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಧಾರ್ಮಿಕ ರಾಷ್ಟ್ರ, ಬಿ ಜಾತ್ಯತೀತ ರಾಷ್ಟ್ರ, ಸಿ ಸಮತಾವಾದಿ ರಾಷ್ಟ್ರ ಮತ್ತು ಡಿ ಸರ್ವಾಧಿಕಾರಿ ರಾಷ್ಟ್ರ ಅಂತ ಇದ್ದು ಸರಿಯಾದ ಉತ್ತರ ಬಿ ಜಾತ್ಯತೀತ ರಾಷ್ಟ್ರ. ಅಂದರೆ ಭಾರತ ಎಂದರೆ ಜಾತ್ಯತೀತ ರಾಷ್ಟ್ರವಾಗಿದೆ. ಈ ಒಂದು ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿಯೇ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಲಾಗಿದೆ. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಲಾಗಿದೆ. ಅಂದರೆ ಎಲ್ಲ ಧರ್ಮಗಳಿಗೆ ಸಮಾನ ಗೌರವ, ಧರ್ಮದ ಆಧಾರದ ಮೇಲೆ ಭೇದ ಭಾವ ಇಲ್ಲ, ರಾಜ್ಯ ಧರ್ಮದಿಂದ ಪ್ರತ್ಯೇಕವಾಗಿ ನಿಂತು ಎಲ್ಲರಿಗೂ ಸಮಾನವಾಗಿ ವರ್ತಿಸುತ್ತದೆ. ಆದ್ದರಿಂದ ಭಾರತ ಎಂದರೆ ಜಾತ್ಯತೀತ ರಾಷ್ಟ್ರವಾಗಿದೆ. ಪ್ರಶ್ನೆ 28. ನಾವು ಪಡೆದಿರುವ ಮೂಲಭೂತ ಹಕ್ಕುಗಳು ಎಷ್ಟು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ 6, ಬಿ 7, ಸಿ 8 ಮತ್ತು ಡಿ 9 ಅಂತ ಇದ್ದು ಇಲ್ಲಿ ಸರಿಯಾದ ಉತ್ತರ ಎ 6. ಅಂದರೆ ನಾವು ಪಡೆದಿರುವಂಥ ಮೂಲಭೂತ ಹಕ್ಕುಗಳು 6 ಆಗಿವೆ. ಅಂದರೆ ಈ ಒಂದು ಭಾರತದ ಸಂವಿಧಾನದ ಭಾಗ 3ರಲ್ಲಿ ವಿಧಿ 14ರಿಂದ 35ನೇ ವಿಧಿಯವರೆಗೆ 6 ಮೂಲಭೂತ ಹಕ್ಕುಗಳನ್ನು ನಮೂದಿಸಲಾಗಿದೆ. ಅವುಗಳೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಹಾಗೂ ಸಾಂವಿಧಾನಿಕ ಪರಿಹಾರದ ಹಕ್ಕು ಆಗಿವೆ. ಪ್ರಶ್ನೆ 29. ಮೂಲಭೂತ ಹಕ್ಕುಗಳು ಅಂತ ಇದ್ದು ಆಯ್ಕೆಯಲ್ಲಿ ಎ ನ್ಯಾಯರಕ್ಷಿತ, ಬಿ ನ್ಯಾಯರಕ್ಷಿತವಲ್ಲ, ಸಿ ಕೆಲವು ನ್ಯಾಯರಕ್ಷಿತ ಮತ್ತು ಡಿ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಎ ನ್ಯಾಯರಕ್ಷಿತ. ಅಂದರೆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿವೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ರಕ್ಷಿಸಿಕೊಳ್ಳಬಹುದು. ಈ ಒಂದು ಸಂವಿಧಾನದ 32ನೇ ಅನುಚ್ಛೇದದ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ಕೊಡಲಾಗಿದೆ. ಇದರಿಂದಾಗಿ ಸಂವಿಧಾನವು 32ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ವಿಶೇಷ ಹಕ್ಕನ್ನು ಹೊಂದಿದ್ದಾನೆ. ಇದನ್ನು ಸಂವಿಧಾನದ ಆತ್ಮವಿದ್ದಂತೆ, ಪ್ರಜಾಪ್ರಭುತ್ವದ ಅಡಿಗಲ್ಲು, ಇನ್ನೂ ಮುಂತಾದ ಶಬ್ದಗಳಿಂದ ವರ್ಣಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ವರ್ಣಿಸಿದ್ದಾರೆ. ಹೀಗಾಗಿ ಈ ಒಂದು ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿವೆ. ಪ್ರಶ್ನೆ 30. ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಯಾವ ವರ್ಷದಲ್ಲಿ
ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ 1950, ಬಿ 1947, ಸಿ 1935 ಮತ್ತು ಡಿ 1951 ಅಂತ ಇದ್ದು ಸರಿಯಾದ ಉತ್ತರ ಎ 1950. ಅಂದರೆ ಈ ಒಂದು ಭಾರತದ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಿದೆ. ಅಂದರೆ 1946ರಲ್ಲಿ ರಚಿಸಲ್ಪಟ್ಟಂಥ ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿ ಭಾಗಶಃ ಆಚರಣೆಯಲ್ಲಿ ತರಲಾಗಿದ್ದರೂ ಸಹ ಅದನ್ನು ಸಂಪೂರ್ಣವಾಗಿ 1950 ಜನವರಿ 26ರಂದು ಜಾರಿಗೆ ತರಲಾಯಿತು. ಆದ್ದರಿಂದ ಜನವರಿ 26 ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 31. 42ನೇ ಸಾಂವಿಧಾನಿಕ ತಿದ್ದುಪಡಿ ಸಂಬಂಧಿಸಿರುವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ನಾಗರಿಕತ್ವ, ಬಿ ಪಂಚಾಯತ್ ರಾಜ್, ಸಿ ಪೂರ್ವ ಪೀಠಿಕೆ ಮತ್ತು ಡಿ ಕರ್ತವ್ಯಗಳು ಅಂತ ಇದ್ದು ಸರಿಯಾದ ಉತ್ತರ ಡಿ ಕರ್ತವ್ಯಗಳು. ಅಂದರೆ 42ನೇ ಸಾಂವಿಧಾನಿಕ ತಿದ್ದುಪಡಿಯು ಕರ್ತವ್ಯಗಳಿಗೆ ಸಂಬಂಧಿಸಿರುವುದು. ಈ ಒಂದು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು 1976 ಭಾರತೀಯ ಸಂವಿಧಾನದಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ತಂದಿತು. ಮುಖ್ಯವಾಗಿ ಈ ಒಂದು ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರಿಸಲು, ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸಲು ಮತ್ತು ಸಂಸತ್ತಿನ ಅಧಿಕಾರವನ್ನು ಹೆಚ್ಚಿಸಲು ಈ ಒಂದು ತಿದ್ದುಪಡಿಯನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜಾರಿಗೆ ತರಲಾಯಿತು. ಆದ್ದರಿಂದ ಇದನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 32. ಆಸ್ತಿಯ ಹಕ್ಕು ಈಗ 1 ಅಂತ ಇದೆ. ಆಯ್ಕೆಯಲ್ಲಿ ಎ ಮೂಲ ಹಕ್ಕು, ಬಿ ಮೂಲಭೂತ ಹಕ್ಕು, ಸಿ ಕಾನೂನಾತ್ಮಕ ಹಕ್ಕು ಮತ್ತು ಡಿ ಮಾನವ ಹಕ್ಕು ಅಂತ ಇದ್ದು ಸರಿಯಾದ ಉತ್ತರ ಸಿ ಕಾನೂನಾತ್ಮಕ ಹಕ್ಕು. ಅಂದರೆ ಆಸ್ತಿಯ ಹಕ್ಕು ಈಗ ಒಂದು ಕಾನೂನಾತ್ಮಕ ಹಕ್ಕು ಆಗಿದೆ. ಅಂದರೆ ಈ ಒಂದು ಭಾರತದಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿಲ್ಲ. 1978ರ 44ನೇ ತಿದ್ದುಪಡಿಯ ಮೂಲಕ ಇದನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಗಿದ್ದು ಈಗ ಇದು ಸಂವಿಧಾನದ ವಿಧಿ 300A ಅಡಿಯಲ್ಲಿ ಸಾಂವಿಧಾನಿಕ ಕಾನೂನುಬದ್ಧ ಹಕ್ಕಾಗಿದೆ. ಇದು ನಾಗರಿಕರ ಆಸ್ತಿ ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನು ನೀಡುತ್ತದೆ. ಆದರೆ ಈ ಒಂದು ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಗಾಗಿ ನ್ಯಾಯೋಚಿತ ಕಾನೂನು ಪ್ರಕ್ರಿಯೆ ಮತ್ತು ಸೂಕ್ತ ಪರಿಹಾರದೊಂದಿಗೆ ಮಾತ್ರ ಈ ಒಂದು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು. ಪ್ರಶ್ನೆ 33. ಭಾರತದ ಪ್ರಜಾಪ್ರಭುತ್ವ 1 ಅಂತ ಇದೆ. ಆಯ್ಕೆಯಲ್ಲಿ ಎ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ, ಬಿ ಸಂಸದೀಯ ಪ್ರಜಾಪ್ರಭುತ್ವ, ಸಿ ಗಣ್ಯರ ಪ್ರಜಾಪ್ರಭುತ್ವ ಮತ್ತು ಡಿ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಬಿ ಸಂಸದೀಯ ಪ್ರಜಾಪ್ರಭುತ್ವ. ಅಂದರೆ ಭಾರತ ಪ್ರಜಾಪ್ರಭುತ್ವವು ಒಂದು ಸಂಸದೀಯ ಪ್ರಜಾಪ್ರಭುತ್ವವಾಗಿದೆ. ಇದು ಸಂವಿಧಾನದ ಪ್ರಮುಖ ಲಕ್ಷಣವಾಗಿದ್ದು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಂಸದೀಯ ಪ್ರಜಾಪ್ರಭುತ್ವವು ಜಾರಿಯಲ್ಲಿದೆ. ಈ ಪದ್ಧತಿಯಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ರಚಿಸಲ್ಪಟ್ಟಿದ್ದು ಶಾಸಕಾಂಗಕ್ಕೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 34. ಭಾರತದ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಕರ್ತವ್ಯಗಳ ಕುರಿತು ತಿಳಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ 49, ಬಿ 50, ಸಿ 51 ಮತ್ತು ಡಿ 51A ಅಂತ ಇದ್ದು ಇಲ್ಲಿ ಸರಿಯಾದ ಉತ್ತರ ಡಿ 51A ಆಗಿದೆ. ಅಂದರೆ ಭಾರತದ ಸಂವಿಧಾನದ 51A ವಿಧಿಯು ಮೂಲಭೂತ ಕರ್ತವ್ಯಗಳ ಕುರಿತು ತಿಳಿಸುತ್ತದೆ. ಈ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಭಾಗ 4Aಕ್ಕೆ ಸೇರಿಸಲಾಯಿತು. ಪ್ರಶ್ನೆ 35. UCCಯನ್ನು ವಿಸ್ತರಿಸಿ ಅಂತ ಇದೆ. ಆಯ್ಕೆಯಲ್ಲಿ ಎ ಯೂನಿಫಾರ್ಮ್ ಸಿವಿಲ್ ಕೋಡ್, ಬಿ ಯೂನಿಫಾರ್ಮ್ ಕ್ಯಾಂಪಸ್ ಕೋಡ್, ಸಿ ಯೂನಿಫಾರ್ಮ್ ಕಾಲೇಜ್ ಕೋಡ್ ಮತ್ತು ಡಿ
ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಅಂತ ಇದ್ದು ಸರಿಯಾದ ಆಯ್ಕೆ ಎಂದರೆ ಎ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಂದರೆ UCC ಎಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಅಂತ ಆಗಿದ್ದು ಇದು ಭಾರತದಲ್ಲಿ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಮತ್ತು ಆಸ್ತಿ ಇನ್ನೂ ಮುಂತಾದ ವೈಯಕ್ತಿಕ ಕಾನೂನುಗಳನ್ನು ಧರ್ಮ, ಲಿಂಗ ಅಥವಾ ಸಂಪ್ರದಾಯವನ್ನು ಲೆಕ್ಕಿಸದೆ ಎಲ್ಲ ನಾಗರಿಕರಿಗೆ ಒಂದೇ ರೀತಿಯಲ್ಲಿ ಅನ್ವಯಿಸುವಂಥ ಸಂಹಿತೆ ಇದಾಗಿದೆ. ಪ್ರಶ್ನೆ 36. ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ರಾಷ್ಟ್ರಪತಿ, ಬಿ ಮುಖ್ಯಮಂತ್ರಿ, ಸಿ ರಕ್ಷಣಾ ಮಂತ್ರಿ ಮತ್ತು ಡಿ ಸಭಾಪತಿ ಅಂತ ಇದ್ದು ಸರಿಯಾದ ಉತ್ತರ ಎ ರಾಷ್ಟ್ರಪತಿ. ಅಂದರೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇರುವುದು. ಈ ಒಂದು ತುರ್ತು ಪರಿಸ್ಥಿತಿ ಕುರಿತು ಕ್ರಮ ಕೈಗೊಳ್ಳುವಂಥ ಅಧಿಕಾರ ರಾಷ್ಟ್ರಪತಿಗೆ ಇರುವುದು. ಕೆಲವು ವಿಷಮ ಪರಿಸ್ಥಿತಿ ಎದುರಿಸಲು ಈ ಒಂದು ಕ್ರಮ ಅಗತ್ಯವಾಗಿದೆ. ಈ ಒಂದು ತುರ್ತು ಪರಿಸ್ಥಿತಿಗಳು 3 ತೆರನಾಗಿದ್ದು ಅವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಆಗಿವೆ. ಪ್ರಶ್ನೆ 37. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಸಂಸತ್ತು ಮತ್ತು ಡಿ ಸಚಿವ ಸಂಪುಟ ಅಂತ ಇದ್ದು ಸರಿಯಾದ ಉತ್ತರ ಸಿ ಸಂಸತ್ತು. ಅಂದರೆ ಈ ಒಂದು ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಈ ಪ್ರಕ್ರಿಯೆಯನ್ನು ಭಾರತದ ಸಂವಿಧಾನದ 20ನೇ ಭಾಗದಲ್ಲಿ 368ನೇ ವಿಧಿ ನಿಯಂತ್ರಿಸುತ್ತದೆ. ಈ ಒಂದು ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಇವು ಒಂದು ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಬೇಕು ಮತ್ತು ಕೆಲವು ಸಂದರ್ಭಗಳಲ್ಲಿ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆಯೂ ಬೇಕಾಗುತ್ತದೆ. ಕೊನೆಗೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಒಪ್ಪಿಗೆ ನೀಡಲೇಬೇಕು. ಅವರಿಗೆ ಅಂದರೆ ರಾಷ್ಟ್ರಪತಿಗಳಿಗೆ ಮಸೂದೆಯನ್ನು ಹಿಂತಿರುಗಿಸುವ ಅಥವಾ ನಿರಾಕರಿಸುವ ಅಧಿಕಾರ ಇರುವುದಿಲ್ಲ. ಅಂದಮೇಲೆ ಈ ಒಂದು ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಮಾತ್ರ ಇರುವುದು. ಪ್ರಶ್ನೆ 38. ಭಾರತದ ಚುನಾವಣಾ ಆಯೋಗವು ಅಂತ ಇದೆ. ಆಯ್ಕೆಯಲ್ಲಿ ಎ ಖಾಸಗಿ ಸಂಸ್ಥೆ, ಬಿ ರಾಜ್ಯ ಸಂಸ್ಥೆ, ಸಿ ಸಾಂವಿಧಾನಿಕ ಸಂಸ್ಥೆ ಮತ್ತು ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಸಾಂವಿಧಾನಿಕ ಸಂಸ್ಥೆ. ಅಂದರೆ ಈ ಒಂದು ಭಾರತದ ಚುನಾವಣಾ ಆಯೋಗವು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಅಂದರೆ ಈ ಒಂದು ಭಾರತದ ಚುನಾವಣಾ ಆಯೋಗವು ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುವಂಥ ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ದೇಶದ ಸ್ಥಳೀಯ ಸಂಸ್ಥೆ ಸೇರಿದಂತೆ ಲೋಕಸಭೆ, ರಾಜ್ಯಸಭೆಗೆ, ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆಗಳಿಗೆ ಮತ್ತು ರಾಷ್ಟ್ರಪತಿ ಹಾಗೂ ಉಪಾಧ್ಯಕ್ಷರ ಕಚೇರಿಗಳಿಗೆ ಚುನಾವಣಾ ಪ್ರಕ್ರಿಯೆಯನ್ನು ಈ ಒಂದು ಚುನಾವಣಾ ಆಯೋಗವು ನಡೆಸುತ್ತದೆ. ಪ್ರಶ್ನೆ 39. ಭಾರತ ಸರ್ಕಾರದ ಪ್ರಸ್ತುತ ಹಣಕಾಸು ಮಂತ್ರಿಗಳು ಯಾರು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಸ್ಮೃತಿ ಇರಾನಿ, ಬಿ HD ಕುಮಾರಸ್ವಾಮಿ, ಸಿ ನಿರ್ಮಲಾ ಸೀತಾರಾಮನ್ ಮತ್ತು ಡಿ ಸಿದ್ದರಾಮಯ್ಯ ಅಂತ ಇದ್ದು ಇಲ್ಲಿ ಸರಿಯಾದ ಉತ್ತರ ಸಿ ನಿರ್ಮಲಾ ಸೀತಾರಾಮನ್. ಅಂದರೆ ಈ ಒಂದು ಭಾರತ ಸರ್ಕಾರದ ಪ್ರಸ್ತುತ ಹಣಕಾಸು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ನರು ಆಗಿದ್ದಾರೆ. ಅವರನ್ನು ಮೇ 31, 2019 ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯಾಗಿ ನೇಮಿಸಲಾಯಿತು. ಅವರು ಭಾರತದ ಮೊದಲ ಪೂರ್ಣಾವಧಿಯ ಮಹಿಳಾ ಹಣಕಾಸು ಸಚಿವರು ಆಗಿದ್ದಾರೆ. ಕೊನೆಯ ಪ್ರಶ್ನೆ 40. ಕರ್ನಾಟಕ ಸರ್ಕಾರದ ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು ಯಾರು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಸಿದ್ದರಾಮಯ್ಯ, ಬಿ DK ಶಿವಕುಮಾರ್, ಸಿ ಸಂತೋಷ್ ಲಾಡ್ ಮತ್ತು ಡಿ MC ಸುಧಾಕರ್ ಅಂತ ಇದ್ದು ಸರಿಯಾದ ಉತ್ತರ ಡಿ MC ಸುಧಾಕರ್. ಅಂದರೆ
ಕರ್ನಾಟಕ ಸರ್ಕಾರದ ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ಅವರು ಆಗಿದ್ದಾರೆ. ಈ ತೆರನಾಗಿ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ ಪ್ರಶ್ನೋತ್ತರಗಳು ಇವಾಗಿದ್ದು, ಮುಂದಿನ ಕ್ಲಾಸಿನಲ್ಲಿ ಇದೇ ತೆರನಾದಂಥ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.